ನಮಸ್ಕಾರ ಎಲ್ಲ ಕನ್ನಡದ ಮನಸ್ಸುಗಳಿಗೆ. ನಾನು ಇವತ್ತು ಆ, ಸಾಮಾನ್ಯ ಕನ್ನಡ, ಕಡ್ಡಾಯ ಕನ್ನಡ ಮತ್ತು ಇತರೆ ಯಾವುದೇ ಒಂದು ಪರೀಕ್ಷೆಯಲ್ಲಿ ಕನ್ನಡದ ವ್ಯಾಕರಣ ಕುರಿತು ಭಾಳಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾನೆ ಮತ್ತು ಕನ್ನಡ ವ್ಯಾಕರಣ ಭಾಳಷ್ಟು ಮಹತ್ವ. ಹಾಗಾಗಿ ನಾನು ಒಂದು 2 ವಿಡಿಯೋದಲ್ಲಿ ಇಡೀ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ವಿಷಯವನ್ನು ವಿಶ್ಲೇಷಣಾ ಮಾದರಿಯಲ್ಲಿ ನಾನು ಅದನ್ನು ಹಿಂದೆ ಯಾವ ರೀತಿ ಪರೀಕ್ಷೆಗೆ ಕೇಳಿದ್ದೆ ಎನ್ನುವಂಥ ನಿಟ್ಟಿನಲ್ಲಿ ವಿಶ್ಲೇಷಣಾ ಮಾದರಿಯಲ್ಲಿ ಪ್ರೌಢಶಾಲಾ ಹಂತದ ಒಂದು ವ್ಯಾಕರಣವನ್ನು ತಮ್ಮ ಮುಂದೆ ಹೇಳೋಕ್ಕೆ ಬಯಸ್ತಾಯಿದ್ದೀನಿ. ಯಾರೆಲ್ಲ ಈ ನನ್ನ ವಿಡಿಯೋವನ್ನು ನೋಡ್ತಾಯಿದ್ದೀರಿ, ದಯವಿಟ್ಟು ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ. ತಾವೆಲ್ಲರೂ ಕೂಡ ಹೆಚ್ಚು ಸಬ್ಸ್ಕ್ರೈಬ್ ಆದ್ದರಿಂದ ನನಗೆ ಇನ್ನೂ ಹೆಚ್ಚು ವಿಡಿಯೋಗಳನ್ನು ಕನ್ನಡಕ್ಕೆ ಸಂಬಂಧಪಟ್ಟಿರುವಂಥ ಮಾಹಿತಿಯನ್ನು ಕೊಡಲಿಕ್ಕೆ ಒಂದಿಷ್ಟು ಪ್ರೋತ್ಸಾಹ ಬರ್ತದೆ ಅನ್ನೋದು. ಮುಖ್ಯವಾಗಿ ಕನ್ನಡ ವರ್ಣಮಾಲೆ ಮತ್ತು ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ವರ್ಣಮಾಲೆಗಳು ಎನ್ನುವುದರಿಂದಲೇ ಆರಂಭ ಆಗ್ತದೆ. ಒಂದು ಭಾಷೆಯನ್ನು ಕಲಿಬೇಕಾದರೆ, ಒಂದು ಭಾಷೆ ಓದು ಮತ್ತು ಬರಹ ಬರಬೇಕಾದರೆ ವರ್ಣಮಾಲೆಗಳು ಬಹಳಷ್ಟು ಅವಶ್ಯಕ ಎನ್ನುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿಯೇ ಕೇಶಿರಾಜ ವರ್ಣಮಾಲೆಯನ್ನು ಶುದ್ಧಿಗೆ ಎನ್ನುವಂಥ ಅರ್ಥದಲ್ಲಿ ಆತ ಕರೀತಾನೆ, ಬಹಳ ಪವಿತ್ರ ದೃಷ್ಟಿಯಿಂದ. ಇಲ್ಲಿ ಹೊಸಗನ್ನಡದಲ್ಲಿ ವರ್ಣಮಾಲೆಗಳು ಎಷ್ಟು ಅಂದರೆ 49 ಅಂತ ಹೇಳ್ತೀವಿ. ಕೇಶಿರಾಜನ ಪ್ರಕಾರ ವರ್ಣಮಾಲೆಗಳು ಎಷ್ಟು ಅಂದರೆ 47 ಎನ್ನುವಂಥ ಮಾತನ್ನು ಆತ ಹೇಳ್ತಾನೆ. ಇವೆಲ್ಲವೂ ಕೂಡ ನೀವು ಗಮನಿಸಬೇಕು. ಈ 49 ವರ್ಣಗಳನ್ನು ಹೊಸಗನ್ನಡದ ವ್ಯಾಕರಣದಲ್ಲಿ ನಾವು ಸ್ವರಗಳು ಅಂಥೇಳಿ ನಾವು 39 ಸ್ವರಗಳು ಮಾಡ್ತೀವಿ, 34 ವ್ಯಂಜನಗಳು, 2 ಯೋಗವಾಗಗಳು ಮಾಡ್ತೀವಿ. ಇಲ್ಲಿ ಮುಖ್ಯವಾಗಿ ಸ್ವರಗಳು ಅಂದರೆ ಇದರಲ್ಲಿ 2 ಪ್ರಕಾರಗಳು ಬರ್ತಾವೆ, ಹ್ರಸ್ವಸ್ವರ, ದೀರ್ಘಸ್ವರ ಅಂಥೇಳಿ. ಹ್ರಸ್ವಸ್ವರಗಳ ಸಂಖ್ಯೆ 6, ದೀರ್ಘಸ್ವರಗಳ ಸಂಖ್ಯೆ 7. ಹ್ರಸ್ವಸ್ವರಗಳು ಯಾವುವು ಎನ್ನುವಂಥದ್ದು ಮಾಹಿತಿ ಇಲ್ಲಿದೆ: ಅ, ಇ, ಉ, ರು, ಎ, ಓ. ಅನಂತರ ದೀರ್ಘಸ್ವರ ಅಂದರೆ ಆ, ಇ, ಉ, ಎ, ಐ, ಓ, ಔ. ಇವು 7 ಹ್ರಸ್ವಸ್ವರ ಮತ್ತು ದೀರ್ಘಸ್ವರಗಳು. ಈ ಸಂಖ್ಯೆ ಮಾತ್ರ ಗಮನಿಸಿ. ನಂತರ ಸ್ವರ ಅಂದರೆ ಏನು, ವ್ಯಂಜನ ಅಂದರೆ ಏನು, ಅದರದ ವಿವರಣೆಯನ್ನು ಮುಂದೆ ನೋಡೋಣ. ಇಲ್ಲಿ ವ್ಯಂಜನಗಳು 34 ಅಂತ ಹೇಳ್ತಾನೆ. 34ರಲ್ಲಿ 25 ವರ್ಗೀಯ ವ್ಯಂಜನಗಳು, 9 ಅವರ್ಗೀಯ ವ್ಯಂಜನಗಳು. ಈ ವರ್ಗೀಯ ವ್ಯಂಜನದಲ್ಲಿ ನಾವು 25ರಲ್ಲಿ ಮತ್ತೆ 3 ಪ್ರಕಾರಗಳನ್ನು ಮಾಡ್ತೀವಿ. ಒಂದು ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ ಅಂತ. ಅಲ್ಪಪ್ರಾಣಗಳು 10, ಕ ಚ ಟ ತ ಪ ಗ ಜ ಡ ದ ಬ. ಮಹಾಪ್ರಾಣಗಳು 10, ಕ ಚ ಟ ತ ಪ ಗ ಜ ಡ ದ ಬ. ಅನುನಾಸಿಕಗಳು 5, ङ ಯ ಣ ನ ಮ. ಇನ್ನು ಅವರ್ಗೀಯ ವ್ಯಂಜನಗಳು ಎಷ್ಟು ಅಂದರೆ 9 ಅವರ್ಗೀಯ: ಎರಲವ, ಶ ಶ ಸ ಹ ಳ. ಇಲ್ಲಿ ಯೋಗವಾಹಗಳು ಎಷ್ಟು ಅಂದರೆ 2, ಅಂ ಅಹ ಎನ್ನುವಂಥದ್ದು, ಅದನ್ನು ಅನುಸ್ವರ ವಿಸರ್ಗ ಅಂತೇಳಿ ಕರಿತೀವಿ. ಈಗ ನೆಕ್ಸ್ಟ್ ಇವು ಸ್ವರ ಅಂದ್ರೇನು, ವ್ಯಂಜನ ಅಂದ್ರೇನು, ಅಲ್ಪಪ್ರಾಣ ಅಂದ್ರೇನು, ಮಹಾಪ್ರಾಣ, ಇದ್ರದ್ದು ಡೆಫಿನೇಷನನ್ನು ನೋಡೋಣ. ಇಲ್ಲಿವರೆಗೆ ನಾವು 13 ಸ್ವರಗಳನ್ನು ನೋಡ್ತಾ ಬಂದಿದ್ದೆವು. 13 ಸ್ವರಗಳನ್ನು ಅವು ಸ್ವರ ಅಂದರೆ ಏನಂತ ಕರೀತಾರೆ, ಏನು, ಯಾವುದು ಸ್ವತಂತ್ರವಾಗಿ ಉಚ್ಚಾರ ಮಾಡುವಾಗುವ ಅಕ್ಷರಗಳನ್ನು, ಅವುಗಳನ್ನು ನಾವು ಸ್ವರಗಳು ಅಂತ ಕರಿತೀವಿ. ಸ್ವತಂತ್ರ, ಅದರಲ್ಲಿ ಯಾವುದೇ ಅಕ್ಷರ ಇಲ್ಲ. ನೀವೀಗ ಅ ಎನ್ನುವಂಥ ಅಕ್ಷರದಲ್ಲಿ ಬೇರೆ ಯಾವುದೂ ಅಕ್ಷರ ಸೇರಿಲ್ಲ ಇಲ್ಲಿ. ಹಾಗಾಗಿ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ 13 ಸ್ವರಗಳು ಈಗಾಗಲೇ ನೋಡಿದೆವಲ್ಲ, ಇವು ಸ್ವರಗಳು ಅಂತ. ಈ ಸ್ವರಗಳಲ್ಲಿ 3 ವಿಧ ಮಾಡ್ತೀವಿ ಅಂತ ಹೇಳಿದೆವು: ಹ್ರಸ್ವಸ್ವರ, ದೀರ್ಘಸ್ವರ, ಪ್ಲುತ್ವಸ್ವರ. ಹ್ರಸ್ವಸ್ವರ ಅಂದರೆ ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳಿಗೆ ಹ್ರಸ್ವಸ್ವರ ಅಂತ. ಇಲ್ಲಿ ಒಂದು ಮಾತ್ರೆಯ ಹ್ರಸ್ವಸ್ವರಗಳು ಎಷ್ಟು ಅಂದರೆ 6 ಅದಾವ: ಅ, ಇ, ಉ, ರು, ಎ, ಓ ಎನ್ನುವುದು. ಆಮೇಲೆ ದೀರ್ಘಸ್ವರ ಅಂದರೆ 2 ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳನ್ನು ದೀರ್ಘಸ್ವರ ಅಂತ ಕರಿತೀವಿ. ದೀರ್ಘ ಹೆಚ್ಚು 2 ಮಾತ್ರೆಗಳನ್ನ ತಗೋತೀವಿ, ಇದು ನೆನಪಿಡಬೇಕು. ಇಲ್ಲಿ ಆ, ಈ, ಉ, ಎ, ಐ, ಓ, ಔ, ಇವು 7 ಅದ ಒಟ್ಟು. ಈ ಪರೀಕ್ಷೆಗಳಲ್ಲಿ ಇಲ್ಲಿ ಯಾವುದಾದ್ರೂ ಅಕ್ಷರಗಳನ್ನು ಕೊಟ್ಟು ಐ ಮತ್ತು ಔ ಇವು ಯಾವ ಬಗೆಯ ಸ್ವರಗಳು, ಈ ರೀತಿಯಾಗಿ ನಿಮಗೆ ಪ್ರಶ್ನೆಯನ್ನು ಕೇಳ್ತಾನೆ. ಆಮೇಲೆ ಪ್ಲುತ್ವಸ್ವರ ಅಂದರೆ 3 ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳು. 3 ಮಾತ್ರೆ ಅಂದರೆ ಇಲ್ಲಿ ನೋಡ್ರಿ, ಅ ಅಂದರೆ 1 ಮಾತ್ರೆ, ಆ ಅಂದರೆ 2 ಮಾತ್ರೆ, ಇಲ್ಲಿ ಅಮ್ಮ ಅನ್ನುವಂಥದ್ದು 3 ಮಾತ್ರೆ ತೆಗೆದು, ದೇವರೇ ಎನ್ನುವಂಥದ್ದು,
ಹೀಗೆ ಕೆಲವೊಂದು ಪದ್ಯಗಳಲ್ಲಿ ಈ ಎಸ್ ಎನ್ನುವಂಥ ಚಿಹ್ನೆಯಿಂದ ಪ್ಲುತ್ವ ಸ್ವರವನ್ನು ನಾವು ಬಳಸ್ತೀವಿ. ಇವು ಸ್ವರಗಳ ಬಗ್ಗೆ ಇದಿಷ್ಟು ಮಾಹಿತಿ ಇದ್ದರೆ ಸಾಕು ಅನ್ನೋದು. ಆಮೇಲೆ ವ್ಯಂಜನಗಳು ಅಂದರೆ ಸ್ವರಗಳ ಸಹಾಯವನ್ನು ಪಡೆದು ಉಚ್ಚಾರ ಆಗುವಂಥ ಅಕ್ಷರಗಳು. ಇವಕ್ಕೆ ಸ್ವಂತ ಶಕ್ತಿ ಇರೋದಿಲ್ಲ, ಸ್ವರಗಳ ಸಹಾಯವನ್ನು ಪಡ್ಕೊಳ್ತಾವೆ ಅನ್ನೋದು. ಇಲ್ಲಿ ಉದಾಹರಣೆ ಕ ಎನ್ನುವಂಥ ಅಕ್ಷರ ಆಗಬೇಕಾದ್ರೆ ಕ ಅಧಿಕ್ ಅ, ಇಲ್ಲಿ ಅ ಎನ್ನುವಂಥ ಸ್ವರದ ಒಂದು ಉದಾಹರಣೆ ತೊಗೊಂಡು. ಹೀಗೆ ಈ ವ್ಯಂಜನಗಳಲ್ಲಿ ನಾವು ಮುಖ್ಯವಾಗಿ 2 ಪ್ರಕಾರಗಳು ಮಾಡ್ತೀವಿ: ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನಗಳು ಎಷ್ಟು ಅಂದರೆ 25 ವರ್ಗೀಯ ವ್ಯಂಜನಗಳು. ಇಲ್ಲೆಲ್ಲ ಕಾಣುವಂಥವು ಎಲ್ಲ ವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನ ಅಂದರೆ ಕಕಾರದಿಂದ ಮಕಾರದವರೆಗೆ 25 ಅಕ್ಷರಗಳನ್ನು ವರ್ಗೀಯ ವ್ಯಂಜನ ಅಂತ ಕರಿತೀವಿ. ಯಾಕೆ ವರ್ಗೀಯ ವ್ಯಂಜನ ಅಂತ ಕರಿತೀವಿ ಅಂದರೆ ಇವು ವರ್ಗ ಮಾಡಲು ಬರುವಂಥ ಅಕ್ಷರಗಳು, ಗುಂಪು ಮಾಡಲು ಬರುವಂಥ ಅಕ್ಷರಗಳು. ಒಟ್ಟು 25 ವರ್ಗೀಯ ವ್ಯಂಜನಗಳು. ಇದು ಕ ವರ್ಗ, ಚ ವರ್ಗ, ಟ ವರ್ಗ ಅಂತ ಹೇಳ್ತೀವಿ. ಕ ವರ್ಗ, ಚ ವರ್ಗ, ಟ ವರ್ಗ, ಈ ರೀತಿಯಾಗಿ ನಾವು ಮಾಡ್ತೀವಿ. ಇಲ್ಲಿ ವರ್ಗ ಕ, ಚ, ಟ, ತ, ಪ, ಗ, ಜ, ಡ, ದ, ಬ, ಈ ರೀತಿಯಾಗಿ ನಾವು ಓದ್ತೀವಿ. ಇದರಲ್ಲಿ ವರ್ಗದ ಮೊದಲಿಗೆ ಈ ಅಲ್ಪ ಪ್ರಾಣ, ಮಹಾಪ್ರಾಣ ಇವು 10 ಅದಾವಲ್ಲ, ಅನುನಾಸಿಕ 5 ಅವ. ಇವು ಅಲ್ಪ ಪ್ರಾಣ ಎಂದ್ರೂ ಮಹಾಪ್ರಾಣ ಎಂದ್ರೆ ಅನ್ನುವಂಥದ್ದು ಇಲ್ಲಿ ನೆಕ್ಸ್ಟ್ ಇಲ್ಲಿ ಕಾಣ್ತದೆ. ಒಟ್ಟು 25 ವರ್ಗೀಯ ವ್ಯಂಜನಗಳಲ್ಲಿ 3 ಪ್ರಕಾರ ಮಾಡ್ತೀವಿ ಅಂತ ಹೇಳಿದ್ರು: ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಅಲ್ಪ ಪ್ರಾಣ ಅಂದರೆ ನಿಮ್ಗೆ ಗೊತ್ತಿರಬೇಕು, ಕಡಿಮೆ. ಅಲ್ಪ ಅಂದರೆ ಕಡಿಮೆ, ಪ್ರಾಣ ಅಂದರೆ ಉಸಿರು. ಅಲ್ಪ ಪ್ರಾಣ ಅಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಅಲ್ಪ ಪ್ರಾಣ ಅಂತ ಕರಿತೀವಿ. ಉದಾಹರಣೆ ಕ, ಚ, ಟ, ತ, ಪ, ಗ, ಜ, ಡ, ದ, ಬ, ಇವು 10 ಅಕ್ಷರಗಳು. ಮಹಾಪ್ರಾಣ ಅಂದರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಮಹಾಪ್ರಾಣ ಅಂತ ಕರಿತೀವಿ. ಇವು ಖ, ಛ, ಠ, ಥ, ಪ ಅನ್ಬೇಕು. ಗ, ಝ, ಡ, ದ, ಬ, ಇವು ಕೂಡ 10 ಅದಾವ ಅನ್ನೋದು. ಇವು ಒಟ್ಟು ಅಲ್ಪ ಪ್ರಾಣ 10, ಮಹಾಪ್ರಾಣ 10. ಅನುನಾಸಿಕಗಳು ಎಷ್ಟು ಅಂದ್ರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅನುನಾಸಿಕ. ಇವು ನೋಡಿರಿ ನೀವು, ಅನುನಾಸಿಕ ವರ್ಗದ ಕೊನೆಯ ಅಕ್ಷರಗಳು ಇವು 5 ಅವಲ್ಲ. ಇವು ಮೂಗಿನ ಸಹಾಯವನ್ನು ङ, ಯ, ಣ, ನ, ಮ, ಇವು 5. ಇವು ನಾವು ಏನಂತ ಕರಿತೀವಿ? ಅನುನಾಸಿಕಗಳು ಅಂತ ಕರಿತೀವಿ. ಇದಿಷ್ಟು ನಿಮ್ಗೆ ವರ್ಗೀಯ ವ್ಯಂಜನ. ಇನ್ನು ಅವರ್ಗೀಯ ವ್ಯಂಜನ ಅಂದರೆ ಏನು? ಅವರ್ಗೀಯ ವ್ಯಂಜನ ಅಂದರೆ ಯಾವುದೇ ವರ್ಗಕ್ಕೆ ಸೇರದೆ ಪ್ರತ್ಯೇಕವಾಗಿರುವಂಥ 9 ಅಕ್ಷರಗಳಿಗೆ ಅವರ್ಗ. ಇಲ್ಲಿ ಯಾವ ಗುಂಪಿಲ್ಲ. ಕ, ಚ, ಟ, ತ, ಪ, ಗ, ಜ, ಡ, ದ, ಬ. ಅವರ್ಗೀಯ ವ್ಯಂಜನಗಳು 9: ಎರ, ಲ, ವ, ಶ, ಶ, ಸ, ಹ, ಳ. ಆಮೇಲೆ ಯೋಗವಾಹ ಅಂದರೆ ಏನು? ಅದು ಹೆಸರು ಹೇಳ್ತಾ ನೋಡ್ರಿ. ಯೋಗ ಅಂದರೆ ಕೂಡು ಎಂದು ಅರ್ಥ. ವಾಹ ಅಂದರೆ ಹೋಗುವ. ಅಂದರೆ ಯೋಗವಾಹ ಅಂದರೆ ಬೇರೆ ಅಕ್ಷರಗಳ ಜೊತೆ ಕೂಡಿಕೊಂಡು ಹೋಗುವುದು, ಸಂಬಂಧವನ್ನು ಹೊಂದುವ ಅಕ್ಷರಕ್ಕೆ ಯೋಗವಾಹಕ ಅಂತ ಕರೀತಾರೆ. ಈ ಯೋಗವಾಹಕದಲ್ಲಿ 2 ಪ್ರಕಾರಗಳು: ಅನುಸ್ವರ ಮತ್ತು ವಿಸರ್ಗ ಅಂತ. ಅನುಸ್ವರ, ವಿಸರ್ಗ ಅಂತ ಕರಿತೀವಿ. 1 ಸೊನ್ನೆ ಇದ್ದರೆ ಅದು ಅನುಸ್ವರ, 2 ಸೊನ್ನೆ ಮೇಲೆ ಕೆಳಗೆ ಬಂದರೆ ಅದು ವಿಸರ್ಗ ಅನ್ನೋದು. ಇದು ಬೇರೆ ಅಕ್ಷರಗಳ ಜೊತೆ ಕೂಡಿಕೊಂಡು ಹೋಗ್ತಾಯಿವು, ಅನುಸ್ವರ, ವಿಸರ್ಗ ಅನ್ನೋದು. ಬೇರೆ ಅಕ್ಷರ ಜೊತೆ ಹೇಗಂದ್ರೆ ಈಗ 1 ಬರಿಬೇಕಂದ್ರೆ 0 ಕೊಟ್ಟು 1 ಅಂತ ಬರಿತೀವಿ. ಇಲ್ಲಿ ವ ಜೊತೆ ಬಂತು. ಅದೇ ರೀತಿ ಕಂದ ಅಂತೇಳಿ ಬರಿಬೇಕಂದ್ರೆ ನೀವು ಕ ಜೊತೆ ಇಲ್ಲಿ ಸೇರ್ಕೊಂಡು ಹೋಗ್ತು. ಇದು ನಾವು ಅನುಸ್ವರ ಅಂತ. ಈ ವಿಸರ್ಗ ಅಂದರೆ ಹಾಗೆ, ಈ ದುಃಖ ಬರಿಬೇಕಂದ್ರೆ ದೂ ಜೊತೆ ಸೇರ್ಕೊಂಡು ಹೋಗ್ತದೆ. ಇದಿಷ್ಟು ವರ್ಣಮಾಲೆಗಳ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ವರ್ಣಮಾಲೆಗಳಂದರೆ ನಿಮ್ಗೆ ಅಕ್ಷರಗಳ ನೆನಪಿಡಬೇಕಾಗಿರುವಂಥ ಪ್ರಮುಖವಾದ ಅಂಶಗಳು ಯಾವುವು ಅಂದರೆ, ವರ್ಣಮಾಲೆ ಅಂದರೆ ಎಷ್ಟು ಅಂತ ಕೇಳ್ತಾನೆ. 49. ಕೇಶಿರಾಜನ ಪ್ರಕಾರ ಎಷ್ಟು ಅಂದರೆ 47 ಅನ್ನುವಂಥದ್ದು. ಇಲ್ಲಿ ಒಟ್ಟು ಸ್ವರಗಳೆಷ್ಟು? 13. ಅಷ್ಟು ಉರುಸ್ವಸ್ವರ 6, ದೀರ್ಘಸ್ವರ 7, ವ್ಯಂಜನಾಕ್ಷರಗಳು ಟೋಟಲಾಗಿ 34, ವರ್ಗೀಯ ವ್ಯಂಜನ 25, ಅವರ್ಗೀಯ 9, ಆಮೇಲೆ ಅಲ್ಪ ಪ್ರಾಣ 10, ಮಹಾಪ್ರಾಣ 10, ಅನುನಾಸಿಕ 5, ಯೋಗವಾಗ 2, ಅನುಸ್ವರ 1, ವಿಸರ್ಗ 1. ಇದಕ್ಕೆ ಬಿಟ್ಟು ನಿಮಗೆ ವರ್ಣಮಾಲೆಗಳಲ್ಲಿ ಹೆಚ್ಚಾಗಿ ಕೇಶಿರಾಜಂದ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೇಶಿರಾಜ ಒಂದು ಕನ್ನಡದ ವ್ಯವಸ್ಥಿತವಾಗಿರುವ ಒಂದು ವ್ಯಾಕರಣವನ್ನು ಹೇಳಲಿಕ್ಕೆ ಪ್ರಯತ್ನ ಪಟ್ಟಿರುವಂಥದ್ದು ತನ್ನ ಶಬ್ದಮಣಿ ದರ್ಪಣ ಎನ್ನುವಂಥ ಕೃತಿ. ಅಲ್ಲಿ ಯೋಗವಾಹಗಳು 4 ಯೋಗವಾಹಗಳು ಅಂತ ಹೇಳ್ತಾನೆ. ಸಂಧ್ಯಾಕ್ಷರಗಳು 4 ಅಂತ ಹೇಳ್ತಾನೆ. ಆಮೇಲೆ ದೇಶೀಯ ಅಕ್ಷರಗಳು 5 ಅಂತ ಹೇಳ್ತಾನೆ. ಹೀಗೆ ಸ್ವರಗಳು ಆತ 13 ಮಾಡಲ್ಲ, 14 ಸ್ವರಗಳು ಅಂತ ಹೇಳ್ತಾನೆ. ಒಟ್ಟು ವರ್ಣಮಾಲೆಗಳು 47 ಅದಾವ ಅಂಥೇಳಿ ಹೇಳ್ತಾನೆ. ಹೀಗೆ ಅವ್ರದ್ದು ಒಂದು ವರ್ಣಮಾಲೆಯ ಇದನ್ನು ಕೂಡ ನೀವು ನೆನಪಿಡಬೇಕು. ಈಗ ನೆಕ್ಸ್ಟ್ ಅಕ್ಷರಗಳ ಹುಟ್ಟುವ ಸ್ಥಾನ.
ಇವುಗಳನ್ನ ಧ್ವನ್ಯಾಂಗಗಳು ಅಂತ ಕರೀತಾರೆ. ಇದು ಭಾಳ ಇಂಪಾರ್ಟೆಂಟ್. ಭಾಳಷ್ಟು ಪರೀಕ್ಷೆಗಳಲ್ಲಿ ಈ ಧ್ವನ್ಯಾಂಗಗಳ ಮೇಲೇ ಕೇಳ್ತಾನೆ. ಧ್ವನ್ಯಂಗ ಅಂತ ಕರಿತೀವಿ. ಧ್ವನ್ಯಂಗ ಅಂದರೆ ಅಕ್ಷರಗಳ ಉತ್ಪತ್ತಿಯ ಸ್ಥಾನ. ನೋಡ್ರಿ, ಮನುಷ್ಯನ ಭಾಷೆ ಹೆಂಗೆ ಹುಡ್ತು ಅಂದರೆ ಬಾಯಿ, ತುಟಿ, ನಾಲಿಗೆ, ಕಂಠ, ಈ ಕರುಳಿನವರೆಗೆ, ಹೊಕ್ಕಳದವರೆಗೆ ಭಾಷೆ ಉತ್ಪತ್ತಿಯ ಸ್ಥಾನ ಅಂತ ಕರಿತೀವಿ. ಹಾಗಾಗಿ ಅಕ್ಷರಗಳ ಹೊಕ್ಕಳದ ಮೂಲಕ ಭಾಗದಿಂದ ಹೊರಟು ಶಬ್ದದೊಂದಿಗೆ ಹುಟ್ಟುತ್ತವೆ ಅಂತ ಹೇಳ್ತಾರೆ. ಗಂಟಲು, ನಾಲಿಗೆ, ತುಟಿ, ಹಲ್ಲು ಇವೆಲ್ಲವೂ ಕೂಡ. ಇಲ್ಲಿ ಕೆಲವೊಂದು ಅಕ್ಷರಗಳು ಕಳೆದ ಬಾರಿಯ VA ಎಕ್ಸಾಮ್ದಲ್ಲಿ ಕೂಡ ಈ ಕಂಠ್ಯಾಕ್ಷರಗಳು ಕೇಳಿದ್ದ. ಕಂಠ್ಯಾಕ್ಷರಗಳು ಅಂದರೆ ಕಂಠದಲ್ಲಿ ಹುಟ್ಟುವಂಥ ಅಕ್ಷರಗಳು. ಕಂಠದಲ್ಲಿ ಹುಟ್ಟುವಂಥ ಅಕ್ಷರಗಳು. ಕ, ಖ, ಗ, ಗ, ङ, ಅ, ಆ, ಹ, 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 ಅಂ, ಆ, ಹ ಅಂತೀವಿ. ಇವೆಲ್ಲ ಕಂಠಾಕ್ಷರಗಳು. ತಾಲವ್ಯ ಅಂದರೆ ದವಡೆಯ ಸಹಾಯದಿಂದ ಉಚ್ಚರಿಸಲ್ಪಡುವು. ಚ, ಛ, ಜ, ಜ, ಯ, ಈ, ಯ, ಶ ಇದು ನಾವು ತಾಲವ್ಯ ಅಂತ. ಇನ್ನು ಮೂರ್ಧನ್ಯ ಅಂದರೆ ಈ ನಾಲಿಗೆ ಗಂಟೆ ಬಡ್ದಂಗೆ ಬಡಿತಿರ್ತದೆ ನೋಡ್ರಿ. ಬಾಚಿ ಮೇಲ್ಭಾಗದಲ್ಲಿ ಅದನ್ನು ಸ್ಪರ್ಶಿದಾಗ ಉಂಟಾವು. ನೀವು ಅಂದು ನೋಡ್ರಿ, ಇದು ಟ, ಟ, ಡ, ಡ, ಣ, ರು, ರು, ರ, ಶ ಇವು ಮೂರ್ಧನ್ಯ ಅಕ್ಷರಗಳು. ಇನ್ನು ಕೊನೆಯದಾಗಿರುವಂಥದ್ದು ಇದು ಯಾವುದಂದ್ರೆ ದಂತಾಕ್ಷರಗಳು ಅನ್ನುವಂಥದ್ದು ಕೂಡ ಬರ್ತಾವೆ ಹಲ್ಲುಗಳ ಮೂಲಕ. ತ, ತ, ದ, ದ, ನ ಇವು. ಲ, ಸ ಇದರಲ್ಲಿ ಯಾವುದಾದ್ರೂ ಎರಡು ಅಕ್ಷರಗಳು, ಒಂದು ಅಕ್ಷರಗಳು ತೆಗಿತಾನೆ. ಈ KEದವರು ಮುಖ್ಯವಾಗಿ ಪ್ರಶ್ನೆಗಳು ಹ್ಯಾಂಗೆ ತೆಗಿತಾರೆ ಅಂದರೆ ಅವ್ರದ್ದು ಜಾಸ್ತಿ ಹೊಂದಾಣಿಕೆ ಅಥವಾ ಹೊಂದಿಸಿ ಬರೆಯೋ ಟೈಪ್ ಇರ್ತದೆ. 4-5 ಕ್ವಶನ್ಗಳನ್ನು ಒಂದೇ ಕ್ವಶನ್ದಾಗೆ ರೆಡಿ ಮಾಡಿರ್ತಾರೆ ಅವರು. ಒಂದು ಕಡೆ ಒಂದು ಕಂಠ್ಯಾಕ್ಷರ, ತಾಲವ್ಯಾಕ್ಷರ, ಮೂರ್ಧನ್ಯಾಕ್ಷರ, ದಂತೆ ಹಿಂಗೆ ಮಾಡ್ತಾನೆ. ಈ ಕಡೆ ಇವು ಅದು ಯಾವ್ಯಾವ ಆಗ್ತಾನೆ ಹೊಂದಿಸಿ ಬರೆಯೋ ಟೈಪ್. KEದವ್ರ ವಿಶೇಷತೆಯೇ ಅದೇ ಹೆಚ್ಚಾಗಿ. ಈ ನೆಕ್ಸ್ಟ್ ಧ್ವನ್ಯಾಂಗಗಳಲ್ಲಿ ಇನ್ನೂ ಯಾವ್ಯಾವ ಅಂದರೆ ಓಷ್ಠ್ಯ ಅಕ್ಷರಗಳು. ತುಟಿಗಳ ಸಹಾಯದಿಂದ ಉಚ್ಚರಿಸಲು ಪ, ಪ, ಬ, ಬ, ಮ, ಉ ಓಷ್ಠ್ಯ ತುಟಿ ನೋಡ್ರಿ. ಆಮೇಲೆ ಯಾವುದಂದರೆ ನಾಸಿಕ, ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ङ, ಯ, ಣ, ನ, ಮ ಇವು ನಾಸಿಕ ಅಕ್ಷರಗಳು. ಕಂಠತಾಲು ಅಂತ ಬರ್ತವೆ. ಅಂದರೆ ಕಂಠದಲ್ಲಿನೂ ಉಚ್ಚಾರ ಆಗ್ತವೆ, ದವಡೆಯಿಂದನೂ ಉಚ್ಚಾರ ಆಗ್ತವೆ. ಎ, ಐ ಇದು ಭಾಳ ಇಂಪಾರ್ಟೆಂಟ್. ಇಂಥವೆಲ್ಲ ಪ್ರಶ್ನೆ ಕೇಳ್ತಾನೆ. ಕಂಠ ಓಷ್ಠೆ ಅಂದರೆ ಕಂಠೆನೂ ಹೌದು, ಓಷ್ಠೆನೂ ಹೌದು. ಓ, ಔ ಇವು ಕಂಠನೂ ಹೌದು, ಓಷ್ಠೆನೂ ಹೌದು, ತುಟಿನೂ ಹೌದು, ಕಂಠದಲ್ಲೂ ಉತ್ಪತ್ತಿ ಆಗ್ತವೆ. ಆಮೇಲೆ ದಂತೋಷ್ಠ್ಯ, ದಂತೆನೂ ಇರಬೇಕು, ಓಷ್ಠೆನೂ ಇರಬೇಕು. ವ ಇದು ಭಾಳ ಎಕ್ಸಾಮ್ದಲ್ಲಿ ಕೇಳ್ಯಾನ. ವ ಎನ್ನುವಂಥ ಅಕ್ಷರ ದಂತ್ಯೋಷ್ಠ್ಯ ಅನ್ನೋದರಲ್ಲಿ ತರಬೇಕು ನೀವು. ಆಮೇಲೆ ಕಂಠನಾಸಿಕ, ಕಂಠನೂ ಹೌದು ಮತ್ತು ನಾಸಿಕನೂ ಹೌದು. ಅಂ ಅನ್ನುವಂಥದ್ದು. ಇದು ಕಂಠನಾಸಿಕ ನೋಡ್ರಿ, ಕಂಠನಾಸಿಕ ಇದು. ಅನ್ನುವಂಥದ್ದು ಕಂಠನಾಸಿಕ. ಇವೆಲ್ಲ ಭಾಳ ಇಂಪಾರ್ಟೆಂಟ್ ನಿಮ್ಗೆ ಧ್ವನ್ಯಾಂಗಗಳು ಅಂತ. ಇದಿಷ್ಟು ಮುಖ್ಯವಾದ ಒಂದು ಇದು ಅಂಥೇಳಿ ನೀವು ಗಮನಿಸಬೇಕು. ಈ ಗುಣಿತಾಕ್ಷರಗಳು ಅಂತ ಬರ್ತಾವೆ. ಗುಣಿತಾಕ್ಷರಗಳು ಸಹಜವಾಗಿ ಗುಣಿತಾಕ್ಷರಗಳು ಅಂದರೆ ಗುಣಿತಾಕ್ಷರಗಳು ಅಂತ ಬರ್ತಾವೆ. ಗುಣಿತಾಕ್ಷರ ಅಂದರೆ ಸ್ವರ ಸೇರಿದಾಗ ಆಗುವ ಅಕ್ಷರಕ್ಕೆ ಗುಣಿತಾಕ್ಷರ ಅಂತ ಕರೀತಾರೆ. ಅಂದರೆ ಒಂದು ವ್ಯಂಜನಕ್ಕೆ ಅದಿಂದ ಔದವರೆಗೆ 13 ಸ್ವರಗಳ ಇರ್ತಾವಲ್ಲ, ಸೇರಿದರೆ 13 ಗುಣಿತಾಕ್ಷರಗಳು ಆಗ್ತಾವ ಅಂತಿದೆ. ಇಲ್ಲಿ 34 ವ್ಯಂಜನಗಳಿಗೆ ತಲಾ 13 ಸ್ವರ ಅಕ್ಷರಗಳು ಸೇರೋದ್ರಿಂದ 442 ಗುಣಿತಾಕ್ಷರಗಳು ರಚಿಸ್ಬೋದು ಅಂತ ಹೇಳ್ತಾರೆ. ಗುಣಿತಾಕ್ಷರ ಅಂದರೆ ಗುಣಾಕಾರ ರೀತಿಯಲ್ಲಿ ನಾವು ನೋಡ್ತೀವಿ. ಇವೆಲ್ಲ ವ್ಯಂಜನಗಳು, ಇಲ್ಲೆಲ್ಲ ಸ್ವರಗಳು. ಇವು ವ್ಯಂಜನಗಳು, ಇವು ಸ್ವರಗಳು ಸೇರಿ ಗುಣಿತಾಕ್ಷರ. ಕ ಆಗಬೇಕಾದ್ರೆ ಅ ಸಹಾಯ ತೊಗೋತದೆ. ಕ ಇದು ಆ ಸಹಾಯ ತೊಗೊತದೆ. ಕಿ, ಈ, ಆಮೇಲೆ ದೊಡ್ಡ ಕಿ ಅಂತ ಹೇಳ್ತೀವಲ್ಲ, ಕು, ಕು, ಕೃ ಇವೆಲ್ಲ ಸ್ವರಗಳ ಸಹಾಯವನ್ನು ಪಡ್ಕೊಂಡು ಗುಣಿತಾಕ್ಷರಗಳು ಆಗಿರ್ತವೆ. ಇದು ಜಾಸ್ತಿ ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ನೆಕ್ಸ್ಟ್ ಸಂಯುಕ್ತಾಕ್ಷರಗಳು ಅಂತ ಬರ್ತವೆ. SD FD ಇದಾಗ ಕೇಳ್ತಾನೆ. ಸಂಯುಕ್ತಾಕ್ಷರ ಅಂದ್ರೆ ಏನು, ದ್ವಿತಾಕ್ಷರ ಎಲ್ಲ ಒಂದೇ. ಸಂಯುಕ್ತಾಕ್ಷರ ಅಂದ್ರೆ ಒಂದೇ, ದ್ವಿತಾಕ್ಷರ ಅಂದ್ರೆ ಒಂದೇ, ಒತ್ತಕ್ಷರ ಅಂದರೂ ಕೂಡ ಒಂದೇ. ಇದರಲ್ಲಿ 2 ಪ್ರಕಾರ ಬರ್ತವೆ ಸಂಯುಕ್ತಾಕ್ಷರದಲ್ಲಿ, ಸಜಾತೀಯ ಮತ್ತು ವಿಜಾತೀಯ.
ಸಜಾತಿ ಸಂಯುಕ್ತಾಕ್ಷರ ಅಂದರೆ ಎರಡು ಒಂದೇ ಜಾತಿಯ ವ್ಯಂಜನಗಳು ಒಂದ್ರ ಮೇಲೆ ಒಂದು ಕೂಡೋದು. ಎರಡು ಒಂದೇ ಜಾತಿಯ ಒತ್ತಕ್ಷರಗಳು ಬರೋದು. ಅಪ್ಪ, ಇಲ್ಲಿ ಪ ಬಂದವು. ಅಕ್ಕ, ಕ. ಎರಡು ಒಂದೇ ಜಾತಿಯ ವ್ಯಂಜನಗಳು ಕೂಡಿಕೊಂಡ್ರೆ ಅದು ಸಜಾತಿ. ಎರಡು ಬೇರೆ ಬೇರೆ ಜಾತಿ ಅಂದರೆ ವಿರುದ್ಧ ಜಾತಿ. ಇಲ್ಲಿ ಅಸ್ತ್ರ ನೋಡ್ರಿ ಬೇರೆ ಬೇರೆ ಕೂಡ್ಕೊಂಡು, ಉಷ್ಣ ಬೇರೆ ಕೊಡು. ಎರಡು ಬೇರೆ ಬೇರೆ ಒತ್ತಕ್ಷರ ಕೂಡಿದ್ರೆ ಅದು ವಿಜಾತಿ. ಎರಡು ಒಂದೇ ಒತ್ತಕ್ಷರ ಕೂಡೋದು ಅಂದರೆ ಎರಡಕ್ಕಿಂತ ಹೆಚ್ಚಿನ, ಅವು ಸಜಾತಿ. ಇದ್ರ ಮೇಲೂ ಕೂಡ ಪ್ರಶ್ನೆ ಬರ್ತವೆ. ಇದಿಷ್ಟು ಮುಖ್ಯವಾಗಿರುವಂಥ ವರ್ಣಮಾಲೆ ಇವತ್ತಿನ ತರಗತಿಯಲ್ಲಿ ಮತ್ತು ಧ್ವನ್ಯಾಂಗಗಳು ತಿಳ್ಕೊಂಡೆವು. ಮುಂದಿನ ಒಂದು ವಿಡಿಯೋದಲ್ಲಿ ದೇಶೀಯ ಪದಗಳ್ಯಾವು, ಅನ್ಯ ದೇಶೀಯ ಪದಗಳು ಯಾವುವು ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಆಮೇಲೆ ತತ್ಸಮ ತದ್ಭವಗಳು, ಹೀಗೆ ವ್ಯಾಕರಣದ ಮುಂದುವರೆದ ಭಾಗವನ್ನು ತಿಳ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.